ಭಾರತದ ರಾಜಕೀಯ ಇತಿಹಾಸದಲ್ಲಿ ಇಂದು ಜೂನ್ 10, 2026ರ ಅತ್ಯಂತ ಐತಿಹಾಸಿಕ ದಿನವಾಗಿ ದಾಖಲಾಗಿದೆ. ಇತಿಹಾಸ ಬರೆದ ಮೋದಿ ನೆಹರು ದಾಖಲೆ ಬದಿಗೆ ಅತ್ತಿ ದೀರ್ಘಾವಧಿ ಚುನಾಯಿತ ಪ್ರಧಾನಿ. ಸತತ 4399 ದಿನಗಳ ಆಡಳಿತ, ಪ್ರಧಾನಿ ಮೋದಿ ಹೆಸರಿಗೆ ಮತ್ತೊಂದು ಜಾಗತಿಕ ಮೈಲಿಗಲ್ಲು. ಭಾರತದ ರಾಜಕೀಯದಲ್ಲೇ ಸುವರ್ಣ ದಿನ. ನೆಹರು ಹಿಂದಕ್ಕೆ ಹೊಸ ದಾಖಲೆಯನ್ನ ಬರೆದ ನರೇಂದ್ರ ಮೋದಿ 12 ವರ್ಷಗಳ ಯಶಸ್ವಿ ಆಡಳಿತಕ್ಕೆ ದೆಹಲಿಯ ಭಾರತ್ ಮಂಟಪದಲ್ಲಿ ಎನ್ಡಿಎ ಬೃಹತ್ ಸಮಾವೇಶ. ಪ್ರಜಾಪ್ರಭುತ್ವದ ಹೊಸ ಇತಿಹಾಸ. ಸತತ 3ನೇ ಅವಧಿಯೊಂದಿಗೆ ಮೋದಿಗೆ ಅಪೂರ್ವ ಗೌರವ. ಭಾರತದ ರಾಜಕೀಯ ಇತಿಹಾಸದಲ್ಲೇ ಇವತ್ತು ಜೂನ್ 10ನೇ ತಾರೀಕು 2026 ಅತ್ಯಂತ ಐತಿಹಾಸಿಕ ದಿನವಾಗಿ ದಾಖಲಾಗಿದೆ. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ 4398 ದಿನಗಳ ನಿರಂತರ ಚುನಾಯಿತ ಅಧಿಕಾರಾವಧಿಯನ್ನ ದಶಕಗಳ ಹಿಂದೆಯೇ ದಾಖಲೆಗಳನ್ನ ಅಧಿಕೃತವಾಗಿ ಹಿಂದಕ್ಕಿಟ್ಟಿದ್ದಾರೆ. ಇದರೊಂದಿಗೆ ಸ್ವತಂತ್ರ ಭಾರತದಲ್ಲಿ ಸತತವಾಗಿ ಅತಿ ದೀರ್ಘ ಅವಧಿಗೆ ಪ್ರಜಾಸತ್ತಾತ್ಮಕವಾಗಿ ಚುನಾಯಿತರಾದ ಪರಮೋಚ್ಚ ಪ್ರಧಾನಿ ಎಂಬ ಅಭೂತಪೂರ್ವ ಇತಿಹಾಸವನ್ನ ಬರೆದಿದ್ದಾರೆ. ಇನ್ನು ಬುಧವಾರದ ಹಿಂದಿನ ದಿನಕ್ಕೆ ಪ್ರಧಾನಿ ಮೋದಿ ಅವರು ಸತತ 4399 ದಿನಗಳ ಸುಸ್ಥಿರ ಆಡಳಿತವನ್ನ ಪೂರ್ಣಗೊಳಿಸಿ ಜಾಗತಿಕ ರಂಗದಲ್ಲಿ ಭಾರತದ ಪ್ರಜಾಪ್ರಭುತ್ವದ ಶಕ್ತಿಯನ್ನ ಸಾಬೀತುಪಡಿಸಿಕೊಂಡಿದ್ದಾರೆ. ಇನ್ನು ಮೇ 26, 2014ರಂದು ಮೊದಲ ಬಾರಿಗೆ ಅಧಿಕಾರ ವಹಿಸಿಕೊಂಡ ಮೋದಿ 2019 ಹಾಗೂ ಜೂನ್ 9, 2024ರಂದು ಸತತ 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವ ಮೂಲಕ ದೇಶದಲ್ಲಿ ಅಭಿವೃದ್ಧಿಯ ಹೊಸ ಯುಗಕ್ಕೆ ನಾಂದಿಯನ್ನ ಹಾಡಿದ್ರು. ಇನ್ನು ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಯಶಸ್ವಿಗಾಗಿ 12 ವರ್ಷಗಳನ್ನ ಪೂರೈಸಿರುವುದನ್ನ ಸಂಭ್ರಮಿಸಲು ಎನ್ಡಿಎ ದೆಹಲಿಯ ಭಾರತ್ ಮಂಟಪದಲ್ಲಿ ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿದೆ. ಇನ್ನು ಬಿಜೆಪಿ ಅಧ್ಯಕ್ಷ ನಿತಿನ್ ನಬೀನ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರೋ ಈ ಉನ್ನತ ಮಟ್ಟದ ಸಭೆಯಲ್ಲಿ ದೇಶದ 22 ಎನ್ಡಿಎ ಆಡಳಿತಿರುವ ರಾಜ್ಯಗಳ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಮೈತ್ರಿಕೂಟದ ಎಲ್ಲಾ ಘಟಕದ ಪಕ್ಷಗಳ ಅಧ್ಯಕ್ಷರು ಸೇರಿದಂಗೆ 25ಕ್ಕೂ ಹೆಚ್ಚು ರಾಜಕೀಯ ಮುಖಂಡರು ಭಾಗವಹಿಸಿ ಮೋದಿ ಅವರ ಜಾಗತಿಕ ಮೈಲಿಗಳನ್ನ ಕೊಂಡಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಮಾಹಿತಿ ಕೊಡೋಕೆ ನ್ಯೂಸ್ ಡೆಸ್ಕ್ ಇಂದ ಸುರೇಖಾ ಸುರೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಖಾ, ಹೇಳಿ, ಏನ್ ಇವತ್ತಿನ ವಿಶೇಷತೆ?
ಎಸ್ ಪ್ರತ್ಯುಷ, ನಾವಿಲ್ಲಿ ಏನು ಹೊಸ ಇತಿಹಾಸವನ್ನ ನೋಡ್ಬೋದು. ಭಾರತದ ರಾಜಕೀಯ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲನ್ನ ದಾಟಿರುವಂತದ್ದು ಪ್ರಧಾನಿ ಮೋದಿ ಅವರು. ಸತತ 4399 ದಿನಗಳ ಆಡಳಿತವನ್ನ ಪೂರ್ಣಗೊಳಿಸುವ ಮೂಲಕ ದೇಶದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ನಿರಂತರ ಚುನಾಯಿತ ಅಧಿಕಾರಾವಧಿಯನ್ನ ದಶಕಗಳ ಹಿಂದಿನ ದಾಖಲೆಯನ್ನ ಅಧಿಕೃತವಾಗಿ ಹಿಂದಿಕ್ಕಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಸ್ವತಂತ್ರ ಭಾರತದಲ್ಲಿ ಸಾರ್ವತ್ರಿಕ ಚುನಾವಣೆಗಳ ಮೂಲಕ ಸತತವಾಗಿ ಅತಿ ದೀರ್ಘ ಅವಧಿಗೆ ಪ್ರಜಾಸತ್ತಾತ್ಮಕವಾಗಿ ಚುನಾಯಿತರಾದ ಪರಮೋಚ್ಚ ನಾಯಕ ಎಂಬ ಹೆಗ್ಗಳಿಕೆಗೆ ಪ್ರಧಾನಿ ಮೋದಿ ಅವರು ಪಾತ್ರರಾಗಿದ್ದಾರೆ ಅಂತ ನಾವಿಲ್ಲಿ ನೋಡ್ಬೋದು. ಏನು ಮೊದಲನೇದಾಗಿ ನಾವು ನೋಡೋದಾದ್ರೆ ಭಾರತದ ಪ್ರಧಾನಿ ಹುದ್ದೆಯ ಇತಿಹಾಸದಲ್ಲಿ ಕಾಲಾವಧಿಯ ಲೆಕ್ಕಾಚಾರವನ್ನ ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ನಾವು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು 1947ರ ಸ್ವಾತಂತ್ರ್ಯದ ನಂತರ ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿದ್ದ ನೆಹರು ಅವರು 1952ರ ದೇಶದ ಮೊದಲ ಸಾರ್ವತ್ರಿಕ ಚುನಾವಣೆಯ ಬಳಿಕ ಮೇ 13, 1952ರಂದು ಚುನಾಯಿತ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅಲ್ಲಿಂದ ಮೇ 27, 1964ರವರೆಗೆ ಸತತ 4398 ದಿನಗಳ ಕಾಲ ಚುನಾಯಿತ ಪ್ರಧಾನಿಯಾಗಿ ದೇಶವನ್ನ ಮುನ್ನಡೆಸುತ್ತಾರೆ. ಪ್ರಧಾನಿ ಮೋದಿ ಅವರ ಬಗ್ಗೆ ನಾವಿಲ್ಲಿ ನೋಡೋದಾದ್ರೆ ಮೇ 26, 2014ರಂದು ಮೊದಲ ಬಾರಿಗೆ ಅಧಿಕಾರ ವಹಿಸಿಕೊಂಡ ಮೋದಿ ಅವರು 2019 ಮತ್ತು ಜೂನ್ 9, 2024ರ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಸತತ ಜಯ ಗಳಿಸಿ ಪ್ರಸ್ತುತ 3ನೇ ಅವಧಿಯಲ್ಲಿ ಮುಂದುವರೆದಿದ್ದಾರೆ. ಜೂನ್ 10, 2026ರ ಇಂದಿನ ದಿನಕ್ಕೆ ಅವರ ನಿರಂತರ ಚುನಾಯಿತ ಅಧಿಕಾರಾವಧಿ 4399 ದಿನಗಳನ್ನ ತಲುಪಿದ್ದು ನೆಹರು ಅವರ ದಾಖಲೆಯನ್ನ ಮುರಿದಿದ್ದಾರೆ ಅಂತ ನಾವಿಲ್ಲಿ ನೋಡ್ಬೋದು. ಇನ್ನು ಜನಾದೇಶ ಮತ್ತು ರಾಜಕೀಯ ಸ್ಥಿರತೆಯ ಬಗ್ಗೆ ನಾವು ನೋಡೋದಾದ್ರೆ ರಾಜಕೀಯ ನಾವು ವಿಶ್ಲೇಷಕರ ಪ್ರಕಾರ ಏನ್ ನೋಡ್ತೀವಿ, ಪ್ರಧಾನಿ ಮೋದಿ ಅವರ ಈ ಜಾಗತಿಕ ಮೈಲಿಗಲ್ಲು ಭಾರತೀಯ ಪ್ರಜಾಪ್ರಭುತ್ವದ ಶಕ್ತಿ ಮತ್ತು ರಾಜಕೀಯ ಸ್ಥಿರತೆಯನ್ನ ಪ್ರತಿಬಿಂಬಿಸುತ್ತೆ ಅಂತಾನೆ ಹೇಳ್ಬೋದು. ಸತತ 3 ಅವಧಿಯ ನಾಯಕತ್ವವನ್ನ ವಹಿಸಿಕೊಂಡಿದ್ದಾರೆ ಮೋದಿ ಅವರು. 2014ರಲ್ಲಿ ಬದಲಾವಣೆಯ ಆಕಾಂಕ್ಷೆಯೊಂದಿಗೆ ಅಧಿಕಾರಕ್ಕೆ ಬಂದಿದ್ದ ಇವರು 2019ರಲ್ಲಿ ಭಾರಿ ಬಹುಮತದೊಂದಿಗೆ ಮತ್ತೆ 2024ರಲ್ಲಿ ಮೈತ್ರಿಕೂಟ ಅಂದ್ರೆ NDA ಬೆಂಬಲದೊಂದಿಗೆ ಸತತ 3ನೇ ಬಾರಿ ಪ್ರಧಾನಿಯಾಗಿ ಆಯ್ಕೆಯಾಗುವ ಮೂಲಕ ದೇಶದಲ್ಲಿ ಸುಸ್ಥಿರ ಆಡಳಿತವನ್ನ ಕೂಡ ಮುನ್ನಡೆಸ್ತಾ ಇದ್ದಾರೆ. ನಾವಿಲ್ಲಿ ನೋಡ್ಬೋದು ಕಲ್ಯಾಣ ಆಧಾರಿತ ರಾಜಕೀಯವನ್ನು ನಾವಿಲ್ಲಿ ನೋಡ್ತಾ ಇದೀವಿ. ಯುವಕರು, ಮಹಿಳೆಯರು, ರೈತರು ಮತ್ತು ತಳಮಟ್ಟದ ಜನವಿಭಾಗಗಳ ಸಬಲೀಕರಣ ಹಾಗೂ ಮೂಲ ಸೌಕರ್ಯ ಅಭಿವೃದ್ಧಿಯ ಯೋಜನೆಗಳು ಈ ಸುದೀರ್ಘ ಜನಾದೇಶಕ್ಕೆ ಪ್ರಮುಖ ಕಾರಣ ಅಂತ ವಿಶ್ಲೇಷಣೆ ಮಾಡಬಹುದು ನಾವಿಲ್ಲಿ. ಇನ್ನು ಇದ್ರ ಬಗ್ಗೆ ಈ ದಾಖಲೆಯನ್ನ ಬದಿಗಿಟ್ಟಿರುವ ಪ್ರಧಾನಿ ಮೋದಿ ಅವರಿಗೆ ಭಾರತ್ ಮಂಟಪದಲ್ಲಿ NDA ಬೃಹತ್ ಸಮಾವೇಶವನ್ನ ಕೂಡ ನಡೆಸಲಾಗ್ತಾ ಇದೆ. ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನ ಪೂರೈಸಿರೋದಕ್ಕೆ ಮತ್ತೆ ಈ ಐತಿಹಾಸಿಕ ಸಾಧನೆಯನ್ನ ಸಂಭ್ರಮಿಸೋಕೆ ರಾಷ್ಟ್ರ ರಾಜಧಾನಿ ದೆಹಲಿಯ ಭಾರತ್ ಮಂಟಪದಲ್ಲಿ ಇದು ಬೃಹತ್ ಸಮಾವೇಶವನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ. ಇದರ ಅಧ್ಯಕ್ಷತೆಯನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರ ಅಧ್ಯಕ್ಷತೆಯಲ್ಲಿ ಈ ಉನ್ನತ ಮಟ್ಟದ ಸಭೆಯನ್ನ ಕೂಡ ಆಯೋಜಿಸಲಾಗಿದೆ. NDA ಮೈತ್ರಿಕೂಟದ ಆಡಳಿತ ಇರೋ ದೇಶದ 22 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಮೈತ್ರಿಕೂಟದ ವಿವಿಧ ಘಟಕ ಪಕ್ಷಗಳ ಅಧ್ಯಕ್ಷರು ಸೇರಿದಂತೆ 20ಕ್ಕೂ ಹೆಚ್ಚು ಪ್ರಮುಖ ರಾಜಕೀಯ ಮುಖಂಡರು ಭಾಗವಹಿಸುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಪ್ರತುಷ, ಎಸ್ ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಸುರೇಖಾ. ಪ್ರಧಾನಿ ನರೇಂದ್ರ ಮೋದಿ ಭಾರತದ ಇತಿಹಾಸದಲ್ಲಿ ಹೊಸ ಮೈಲಿಗಲ್ಲನ್ನ ಸ್ಥಾಪಿಸ್ತಾ ಇದ್ದಾರೆ. ಅಂದ್ರೆ ಅವರು ನೆಹರು ಅವರ ದಾಖಲೆಯನ್ನ ಮೀರಿ ಅತಿ ದೀರ್ಘಾವಧಿ ಚುನಾಯಿತ ಪ್ರಧಾನಿಯಾಗಿ ಹೊರಹೊಮ್ಮತಾ ಇದ್ದಾರೆ. 2014ರಿಂದ ಸತತ 3 ಅವಧಿಗಳನ್ನ ಪೂರೈಸಿದ ಮೋದಿ ಪ್ರಜಾಪ್ರಭುತ್ವದ ಶಕ್ತಿಯನ್ನ ಜಾಗತಿಕವಾಗಿ ಪ್ರದರ್ಶಿಸ್ತಾ ಇದ್ದಾರೆ. ಅವರ ನಾಯಕತ್ವದಲ್ಲಿ ದೇಶ ನಿರಂತರ ಅಭಿವೃದ್ಧಿಯನ್ನ ಕಂಡಿದೆ. ಇನ್ನು NDA ಈ ಐತಿಹಾಸಿಕ ಕ್ಷಣವನ್ನ ಸಂಭ್ರಮಿಸೋಕೆ ಬೃಹತ್ ಸಮಾವೇಶವನ್ನ ಆಯೋಜಿಸಿದೆ. ಭಾರತದ ರಾಜಕೀಯ ಇತಿಹಾಸದಲ್ಲಿ ಇಂದು ಅಂದ್ರೆ ಜೂನ್ 10ನೇ ತಾರೀಕು 2026 ಸುವರ್ಣಾಕ್ಷರಗಳಲ್ಲಿ ಬರೆಯುವಂತಹ ದಿನ. ಪ್ರಧಾನಿ ನರೇಂದ್ರ ಮೋದಿ ಅವರ ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ದಶಕಗಳ ಹಿಂದಿನ ದಾಖಲೆಯನ್ನ ಅಧಿಕೃತವಾಗಿ ಹಿಂದಿಕ್ಕುವ ಮೂಲಕ ಸ್ವತಂತ್ರ ಭಾರತದಲ್ಲಿ ಸತತವಾಗಿ ಅತಿ ದೀರ್ಘ ಅವಧಿಗೆ ಪ್ರಜಾಸತ್ತಾತ್ಮಕವಾಗಿ ಚುನಾಯಿತರಾದ ಪರಮೋಚ್ಚ ಪ್ರಧಾನಿ ಎಂಬ ಅಭೂತಪೂರ್ವ ಇತಿಹಾಸವನ್ನ ಬರೀತಾ ಇದ್ದಾರೆ. ಇನ್ನು ಬುಧವಾರದ ಇಂದಿನ ದಿನಕ್ಕೆ ಪ್ರಧಾನಿ ಮೋದಿ ಅವರು ಪ್ರಧಾನಿಯಾಗಿ ಸತತ
4399 ದಿನಗಳ ಸುಸ್ಥಿರ ಆಡಳಿತವನ್ನ ಪೂರ್ಣಗೊಳಿಸಿದ್ದು ಜಾಗತಿಕ ರಂಗದಲ್ಲಿ ಭಾರತೀಯ ಪ್ರಜಾಪ್ರಭುತ್ವದ ಶಕ್ತಿಯನ್ನ ಮತ್ತೊಮ್ಮೆ ಸಾಬೀತುಪಡಿಸ್ತಾ ಇದ್ದಾರೆ. 1952ರಲ್ಲಿ ಮೊದಲ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆಯಾದ ಜವಾಹರ್ಲಾಲ್ ನೆಹರು ಆ ವರ್ಷ ಮೇ 19ರಂದು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಮತ್ತೆ ಮೇ 27 1964ರವರೆಗೆ ಆ ಹುದ್ದೆಯಲ್ಲೇ ಇದ್ರು. ಇನ್ನು 4398 ದಿನಗಳ ಕಾಲ ನಿರಂತರ ಅಧಿಕಾರಾವಧಿಯನ್ನ ಪೂರೈಸಿದ್ರು. 1947ರಿಂದ 1952ರವರೆಗಿನ ಅವರ ಹಿಂದಿನ ಅವಧಿಯು ಮಧ್ಯಂತರ ಸರ್ಕಾರದ ಮುಖ್ಯಸ್ಥರಾಗಿದ್ರು. ಆಗ ಸಾರ್ವತ್ರಿಕ ಚುನಾವಣೆಗಳು ಇನ್ನೂ ಕೂಡ ನಡೆದಿರಲಿಲ್ಲ. ಇನ್ನು ಮೋದಿಯವರ ವಿಜಯಯಾತ್ರೆ ಮೇ 26, 2014ರಂದು ದೇಶದ ಜನಸಾಮಾನ್ಯರ ಆಕಾಂಕ್ಷೆಗಳ ಪ್ರತಿರೂಪವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲ ಬಾರಿಗೆ ಅಧಿಕಾರವನ್ನು ವಹಿಸಿಕೊಂಡಿರ್ತಾರೆ. ಇನ್ನು ತದನಂತರದಲ್ಲಿ ಅವರ ಜನಪ್ರಿಯತೆ ಮತ್ತು ಸುಧಾರಣಾವಧಿ ಆಡಳಿತ ಮನಸೋತ ಭಾರತದ ಜನತೆ 2019ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೂಡ ಮತ್ತಷ್ಟು ಭಾರಿ ಬಹುಮತದೊಂದಿಗೆ ಅವರನ್ನ ದ್ವಿತೀಯ ಅವಧಿಗೆ ಅಂದ್ರೆ ಮೇ 30, 2019ರಿಗೆ ಆಯ್ಕೆಯನ್ನ ಮಾಡ್ತಾರೆ. ಇನ್ನು ಮುಂದುವರೆದ್ರೆ ಜೂನ್ 9, 2024ರಂದು ಸತತ 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವ ಮೂಲಕ ದೇಶದಲ್ಲಿ ರಾಜಕೀಯ ಸ್ಥಿರತೆ ಮತ್ತು ನಿರಂತರ ಅಭಿವೃದ್ಧಿಯ ಹೊಸ ಯುಗಕ್ಕೆ ಅವರು ನಾಂದಿಯನ್ನ ಹಾಡಿರ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳ ಪೂರೈಸಿರೋದು ಮತ್ತು ಅವರ ದೇಶದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ ಹೊರಹೊಮ್ಮಿರೋದು ಸಂಭ್ರಮಿಸೋಕೆ ಎನ್ಡಿಎ ಭಾರತ್ ಮಂಟಪದಲ್ಲಿ ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿದೆ. ಇನ್ನು ಬಿಜೆಪಿ ಅಧ್ಯಕ್ಷ ನಿತಿನ್ ನಬೀನ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರೋ ಈ ಉನ್ನತ ಮಟ್ಟದ ಸಭೆಯಲ್ಲಿ ದೇಶದ 22 ಎನ್ಡಿಎ ಆಡಳಿತದ ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತೆ ಮೈತ್ರಿಕೂಟದ ಎಲ್ಲಾ ಘಟಕದ ಪಕ್ಷಗಳು ಅಧ್ಯಕ್ಷರು ಸೇರಿದಂತೆ 25ಕ್ಕೂ ಹೆಚ್ಚು ರಾಜಕೀಯ ಮುಖಂಡರು ಭಾಗವಹಿಸ್ತಾ ಇದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೇವಲ ಒಂದು ರಾಜಕೀಯ ಪಕ್ಷದ ನಾಯಕರಾಗಿ ಉಳಿತಿಲ್ಲ, ದೇಶದ ಪ್ರತಿಯೊಂದು ವರ್ಗದ ಅದರಲ್ಲೂ ಮುಖ್ಯವಾಗಿ ಯುವಕರು, ಮಹಿಳೆಯರು ಮತ್ತು ರೈತರ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನ ಮುಡುಪಾಗಿಟ್ಕೊಂಡಿದ್ದಾರೆ. ಇನ್ನು ಪ್ರಜಾಸತ್ತಾತ್ಮಕ ಚುನಾವಣೆಗಳ ಮೂಲಕವೇ ಈ ಅತ್ಯುನ್ನತ ಜಾಗತಿಕ ಮೈಲಿಗಲ್ಲನ್ನ ತಲುಪುತ್ತಿರೋದಕ್ಕೆ ಇಡೀ ನವ ಭಾರತದ ಹೆಮ್ಮೆಯ ಸಾಂಕೇತಿಕವಾಗಿ ಇವತ್ತು ರಾಜಕೀಯ ವಿಶ್ಲೇಷಕರು ಕೊಂಡಾಡ್ತಾ ಇದ್ದಾರೆ.